ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಟ್ಟಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಬ್ರಹ್ಮಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ. ಮನೋಜದಿತ್ಯಾಂ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸಗುರುಂ ನಮಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಃ ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥತಾಂಡವಾನಿ ವ್ಯಚೀಕೃಪತ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ವೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ. ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಸಂಜಯ ಉವಾಚ ತತಸ್ಸ ಪಾಂಡವಾನೀಗೆ ಜನಯತ್ ಸುಮಹದ್ಭಯಂ. ವ್ಯಚರಾತ್ ಪೃತನಾಂ ದ್ರೋಣೋ ದಹನ್ ಕಕ್ಷಮಿವಾನಲಃ. ದ್ರೋಣಾಚಾರ್ಯರು ವನದೊಳಗೆ ಅಗ್ನಿ ಪ್ರವೇಶ ಮಾಡಿದರೆ ಹೀಗೆ ಎಲ್ಲಿ ಬೇಕಲ್ಲಿ ಸುಟ್ಟು ಹಾಕಿಬಿಡ್ಬೇಕಲ್ಲ, ಆ ನಿಟ್ಟಿನೊಳಗೆ ದ್ರೋಣಾಚಾರ್ಯರು ಪಾಂಡವರ ಸೈನ್ಯದೊಳಗೆ ಪ್ರವೇಶವನ್ನು ಮಾಡಿಬಿಟ್ಟಿದ್ದಾರೆ. ಸಮಗ್ರವಾದ ಪಾಂಡವರ ಸೈನ್ಯಕ್ಕೇನೆ ಸುಮಹದ್ಭಯಂ, ಭಾರಿ ಭಯ ಹುಟ್ಟಿಸಿಬಿಟ್ಟಿದ್ದಾರೆ. ಅಷ್ಟು ಉಗ್ರ ರೂಪದ ಯುದ್ಧದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಿಟ್ಟಿದ್ದಾರೆ ದ್ರೋಣಾಚಾರ್ಯ. ವಿಚರನ್ಸ ದಿಶಃ ಸರ್ವಾಃ ಸೇನಾಂ ಸಂಕ್ಷೋಭಯನ್ ಪ್ರಭು. ದ್ರೋಣಾಚಾರ್ಯರು ಯಾರ ಜೊತೆಗೆ ಯಾವ ದಿಕ್ಕಿನಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಎನ್ನುವುದು ನಿರ್ಣಯ ಮಾಡುವುದೇ ಪಾಂಡವರ ಸೈನ್ಯಕ್ಕೆ ಕಷ್ಟವಾಗಿ ಬಿಟ್ಟಿದೆ. ಈ ಕ್ಷಣದೊಳಗೆ ಪೂರ್ವಕ್ಕೆ ಇದ್ದಾರೆ ಅಂತಂದ್ರೆ ಮುಂದೆ ಕೆಲವೇ ಹೊತ್ತಿನೊಳಗೆ ಈಶಾನ್ಯಕ್ಕೆ ಬಂದಿರ್ತಾರೆ. ಈಶಾನ್ಯಕ್ಕಿದ್ದಾರೆ ಅಂತಂದ್ರೆ ಆಗ್ನೇಯಕ್ಕೆ ಹೋಗಿರ್ತಾರೆ. ಆಗ್ನೇಯಕ್ಕಿದ್ದಾರೆ ಅಂದರೆ ನೈಋತ್ಯಕ್ಕೆ ಹೋಗಿರ್ತಾರೆ. ನೈಋತ್ಯಕ್ಕಿದ್ದಾರೆ ಅನ್ನೋದರ ದಕ್ಷಿಣಕ್ಕೆ ಹೋಗಿರ್ತಾರೆ. ಹೀಗೆ ಎಲ್ಲ ದಿಕ್ಕುಗಳಲ್ಲೂ ಕೂಡ ತಮ್ಮ ರಥವನ್ನು ಅತ್ಯಂತ ಚಾಕಚಕ್ಯತೆಯಿಂದ ಓಡಿಸ್ತಾ ಎಲ್ಲ ಸೈನ್ಯವನ್ನು ತಮ್ಮ ಕಂಟ್ರೋಲಿನೊಳಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ. ಪಾಂಡವರ ಸೈನ್ಯ ಥತ್ತರಿಸಿ ಹೋಗಿಬಿಟ್ಟಿದೆ, ಬೆಪ್ಪಾಗಿಬಿಟ್ಟಿದೆ. ಇಷ್ಟು ಹೇಳಿದಾಗ ಹೇಳ್ತಾರೆ ಮುಂದೆ, ಶೋಣಿತೋದಾಂ ರಥಾವರ್ತಾಂ.
ರಥ ಹೋದ ದಾರಿಯೊಳಗೆಲ್ಲ ರಕ್ತ ತುಂಬಿ ಹರಿತಾ ಇದೆ. ಆನೆ, ಒಂಟಿ, ಕುದುರೆ, ಸೈನಿಕರು, ರಥಿಗಳು, ಮಹಾರಥಿಗಳು, ಅರ್ಥರಥಿಗಳು ಯಾರು ಎದುರಿಗೆ ಸಿಗ್ತಾರೆ ಎಲ್ಲರನ್ನು ಕೊಚ್ಚಿ ಹಾಕಿಕೊಂಡು ದ್ರೋಣಾಚಾರ್ಯ ಹೋಗ್ತಾ ಇದ್ದಾರೆ. ಸಾಕಷ್ಟು ವರ್ಣನೆಯನ್ನು ಮಾಡ್ತಾರೆ. ಇದು ನೋಡಿ ಧೃತರಾಷ್ಟ್ರನಿಗೆ ಹೊರಪಾಯ್ತು. ಧೃತರಾಷ್ಟ್ರ ಅಂತಾನೆ, ಹಾಗಾದ್ರೆ ನಮ್ಮವ್ರಿಗೆ ಜಯ ಸಿಗ್ಬೋದಾ ಅಂತ ಹೇಳಿದಾಗ, ತಾಳು, ಯುದ್ಧದ ದಿನ ಮುಗಿತಾ ಬಂದಾಗ ಯಾರಿಗೆ ಜಯ ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ, ಅಲ್ಲಿವರೆಗೆ ಗಡಿಬಿಡಿ ಮಾಡಬೇಡ ಧೃತರಾಷ್ಟ್ರ ಅಂತ ಹೇಳಿ ಸಂಜಯ ಮತ್ತೆ ಮುಂದೆ ಹೇಳಿ ಪ್ರಾರಂಭವನ್ನು ಮಾಡ್ತಾನೆ. ಇಷ್ಟರ ಮಧ್ಯದೊಳಗೆ ಅದ್ಭುತ ಮಾಯಾವಿಯಾದ ಶಕುನಿ ಸಹದೇವರ ಯುದ್ಧ ಪ್ರಾರಂಭವಾಗುತ್ತೆ. ಶಕುನಿ ಸಹದೇವರ ಯುದ್ಧ ಅಂತಂದ್ರೆ ಏನು, ಘನಘೋರವಾಗಿರ್ತಕ್ಕಂಥ ಯುದ್ಧದೊಳಗೆ ಶಕುನಿಯ ಕುದುರೆಯನ್ನು ಹಾಗೂ ಧ್ವಜ ಪತಾಕಗಳನ್ನು ಕತ್ತರಿಸಿ ಹಾಕಿಬಿಡ್ತಾನೆ ನಕುಲ. ಇದನ್ನು ನೋಡಿ ತಲೆಕೆಟ್ಟ ಶಕುನಿ ಗದೆಯನ್ನು ಹಿಡಿದುಕೊಂಡು ಯುದ್ಧಕ್ಕೆ ಬರ್ತಾನೆ. ಸತಸ್ಯ ಗದಯ ರಾಜನ್ ರಥಸೂತಾತ್ಮಪಾತಯನ್ ತತಸ್ಥೋ ವಿರಥವು. ಆ ಗದೆಯಿಂದ ಸಹದೇವನ ಮೇಲೆ ಬಿಸಾಡಿದಾಗ ಸಹದೇವನ ರಥ ತುಂಡಾಗಿ ಹೋಯಿತು. ಇಬ್ಬರಿಗೂ ರಥವಿಲ್ಲ, ಇಬ್ಬರೂ ಭೂಮಿ ಮೇಲಿದ್ದಾರೆ. ಇಬ್ಬರೂ ಭೂಮಿ ಮೇಲಿದ್ದಾಗ ಆಗ ಯುದ್ಧ, ಘನಘೋರವಾದ ಯುದ್ಧ ನಡೀತಾ ಇದೆ, ಶಕುನಿ ಮತ್ತು ಸಹದೇವರ ಯುದ್ಧ. ಇಷ್ಟರ ಮಧ್ಯದೊಳಗೆ ದುರ್ಯೋಧನನ ಮತ್ತೊಬ್ಬ ತಮ್ಮ ವಿವಿಂಶತಿ ಅವರು ಭೀಮಸೇನ ದೇವರ ಜೊತೆಗೆ ಸಿಕ್ಕಿಬಿದ್ದ. ಭೀಮಸೇನ ದೇವರ ಜೊತೆಗೆ ಯುದ್ಧವಾದರೆ ಹತಾಶ್ವ, ರಥ, ಕುದುರೆ, ಏನಂತಾರೆ ರಥ ಎಲ್ಲ ತುಂಡು ತುಂಡಾಗಿ ಕೆಳಗೆ ಬಿದ್ದಾಗ ಅಲ್ಲೇ ಪಕ್ಕದಲ್ಲಿರುವ ಕೃತವರ್ಮ ಬಂದು ಆ ವಿವಂಶತಿಯನ್ನು ತನ್ನ ರಥೊಳಗೆ ಕೂರಿಸ್ಕೊಂಡು ಹೋಗಿಬಿಡ್ತಾನೆ. ಇಲ್ಲದೇ ಇದ್ದರೆ ಅವತ್ತು ವಿವಿಂಶತಿ ಸಾಯುವವನಿದ್ದ. ಆ ತರಹದ ಘೋರವಾದ ಪ್ರಸಂಗ ಭೀಮಸೇನ ದೇವರು ಮತ್ತು ವಿವಿಂಶತಿ ಯುದ್ಧವಾಗುತ್ತೆ. ಇಷ್ಟು ಯುದ್ಧವಾಗ್ತಾ ಇರುವಾಗ ಅಭಿಮನ್ಯುವಿನ ಕೈಯೊಳಗೆ ಪೌರವ ಎನ್ನುವಂಥ ಒಬ್ಬನು ಸಿಗ್ತಾನೆ. ಯಾವ ಪೌರವ? ಸಾಮಾನ್ಯವಾಗಿ ಪುರುದೇಶದ ರಾಜರುಗಳಿಗೆ ಪೌರವ ಅಂತ ಕರೀತಾರೆ. ಪುರುದೇಶ ರಾಜರು ಅಂದರೆ ಹಸ್ತಿನಾವತಿಯ ರಾಜರುಗಳೇ. ಪುರುವಂಶ, ಕುರುವಂಶ ಇವೆರಡು ಹಸ್ತಿನಾವತಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಹೀಗಿದ್ದಾಗ ಇಲ್ಲಿ ಪೌರವ ಅಂತ ಹೇಳಿ ಯಾರನ್ನು ಸಂಬೋಧಿಸ್ತಾ ಇದ್ದಾರೆ ಗೊತ್ತಿಲ್ಲ. ದುರ್ಯೋಧನ ತಮ್ಮಂದಿರಲ್ಲಿ ಒಬ್ಬ ಪೌರವನೋ ಯಾರೋ ಸ್ವಲ್ಪ ನೋಡಬೇಕಾಗಿದೆ. ಅಂತೂ ಆ ಪೌರವನ ಜೊತೆಗೆ ಅಭಿಮನ್ಯುವಿನ ಯುದ್ಧ. ಅಭಿಮನ್ಯುವಿನ ಯುದ್ಧ ಅಂತಂದ್ರೆ ಏನು, ತುಂಬ ವಿಚಿತ್ರವಾದ ಯುದ್ಧ. ಮೊದಲಿಗೆ ಬಿಲ್ ಬಾಣಗಳಿಂದ ಯುದ್ಧ ಮಾಡ್ತಾರೆ, ಭರ್ಜಿಯಿಂದ ಯುದ್ಧ ಮಾಡ್ತಾರೆ. ಏನು ಯುದ್ಧ ಮಾಡಿದ್ರು ಆ ಪೌರವ ಬಗ್ಗುವುದಿಲ್ಲ. ಅಭಿಮನ್ಯು ಎಂಥ ಬಲಾಢ್ಯ ಅಂತಂದ್ರೆ ಖಡ್ಗ ಚರ್ಮಗಳನ್ನು ಹಿಡಿದುಕೊಂಡು ನಡಿತಾ ನಡಿತಾ ಅವನ ಬಿಡುವ ಬಾಣಗಳನ್ನು ಕತ್ತರಿಸಿ ಹಾಕ್ತಾ ಅವನ ರಥವನ್ನೇ ಏರಿಬಿಡ್ತಾನೆ. ಅಭಿಮನ್ಯು ಅಂಥ ಪರಾಕ್ರಮಿ. ರಥವನ್ನು ಏರಿ ಕುದುರೆಯನ್ನು ಕೊಂದು ಹಾಕಿದ, ಸಾರಥಿಯನ್ನು ಕೊಂದು ಹಾಕಿದ. ಆ ಪೌರವ ನಡುಗುತ್ತಾ ಇದ್ದಾನೆ. ಅವನ ಎದೆ ಮೇಲೆ ಕಾಲಿಟ್ಟು ಇನ್ನೇನು ಅವನು ಹೊಡಿಬೇಕು, ಅಷ್ಟರೊಳಗೇನೆ ದೂರದಿಂದ ಸೈಂಧವ 100 ಬಾಣಗಳನ್ನು ಅಭಿಮನ್ಯುವಿನ ಮೇಲೆ ಪ್ರಯೋಗವನ್ನು ಮಾಡ್ತಾ ಓಡಿ ಬರ್ತಾ ಇದ್ದಾನೆ ರಥದ ಮೇಲೆ. ಈ ಅಭಿಮನ್ಯು ಇಂಥ ಪರಾಕ್ರಮಿ, ಇಂಥ ಪ್ರಚಂಡ ಅಂತಂದ್ರೆ ತನ್ನ ರಥವನ್ನು ಬಿಟ್ಟು ಇವನ ರಥದ ಮೇಲೆ ಬಂದಿದ್ದಾರೆ. ತನ್ನ ರಥ ದೂರದಲ್ಲಿ ನಿಂತಿದೆ. ಇನ್ನೇನು ಪೌರವನನ್ನು ಹೊಡೆದು ಹಾಕಬೇಕು, ಅಷ್ಟರಕ್ಕೆ ಸೈಂಧವ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಪ್ರಯೋಗ ಮಾಡ್ತಾ ಇರುವಾಗ ಪೌರವನ್ನು ಹಾಳಾಕೊಂಡು ಹೋಗಂತೇಳಿ ಅವನನ್ನು ಅಲ್ಲಿಗೆ ಬಿಟ್ಟು ಈ ಸೈಂಧವನಿಗೆ ಬಾಣಗಳಿಂದ ಉತ್ತರವನ್ನು ಕೊಡ್ತಾ 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 ತನ್ನ ರಥದ ಮೇಲೆ ಏರಿ ಯುದ್ಧ ಪ್ರಾರಂಭವನ್ನು ಮಾಡ್ತಾನೆ. ಅವನ ಆ ಚಾಕಚಕ್ಯತೆ, ಅವನ ಆ ತೀಕ್ಷ್ಣತೆ, ಅವನ ಬುದ್ಧಿಮತ್ತಿಗೆ, ಅವನ ಲಾಘವ ಇದನ್ನು ನೋಡಿ ಅಲ್ಲಿ ನೆರೆದ ಸೈನಿಕರು ತತ್ತರಿಸಿ ಹೋಗ್ಬಿಡ್ತಾರೆ. ಏನೋ ಅಭಿಮನ್ಯುವನು ಅರ್ಜುನನನ್ನು ಮೀರಿಸುವ ಯುದ್ಧವಾಡ್ತಾ ಇದ್ದಾನಲ್ಲ ಅಂತ ಹೇಳಿ ನೋಡ್ತಾ ಇದ್ದಾರೆ. ಈ ನಟ್ಟದೊಳಗೆ ಯುದ್ಧವಾಡ್ತಾ ಇದ್ದಾನೆ. ತದ ಸೈಂಧವ ಮಾಲೋಕ್ಯ ಕಾಷ್ಟೆ. ಆಗ ಸೈಂಧವ ಬಂದವನೇನೆ ಆ ಪೌರವನನ್ನು ತನ್ನ ರಥದೊಳಗೆ ತಾನು ಕುಡಿಸ್ಕೊತಾನೆ. ಉತ್ಪಪಾತ ರಥಾತ್ತೂರ್ಣಂ ವೃದ್ಧ ಕ್ಷತ್ರಸ್ಯ ದಾಯಾದಂ ಪಿತುರತ್ಯಂತ ವೈರಿಣಂ. ಇಷ್ಟಾಗ್ತಾ ಇರುವಾಗ ವೃದ್ಧ ಆಗ ಅರ್ಜುನನ ಅತ್ಯಂತ ವೈರಿ ಅಂತಂದ್ರೆ ಸೈಂಧವ. ಆ ಸೈಂಧವ ಅಭಿಮನ್ಯುವರ ಯುದ್ಧ ಘನಘೋರವಾಗಿ ನಡೀತಾ ಇದೆ. ಭಾರೀ ಅದ್ಭುತ ರೀತಿಯಿಂದ ಯುದ್ಧ ಮಾಡ್ತಾ ಇದ್ದಾರೆ. ತಸ್ಯ ಲಾಘವಮಾಜ್ಞಾಯ ಸತ್ವಂ ಚಾಮಿತ ತೇಜಸ ಸಹಿತ ಸರ್ವರಾಜಾನ. ಪಾಂಡವರ ಪಕ್ಷದೊಳಗೆ ಇರುವ ಎಲ್ಲ ರಾಜರುಗಳು ಕೇಕೆ ಹಾಕ್ತಾ ಇದ್ದಾರೆ. ಯಾಕೆ? ಜಯದ್ರಥನಂತಹ ಜಯದ್ರಥನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ, ಅವನನ್ನು ಮೆಟ್ಟಿ ಹಾಕಿದ್ದಕ್ಕಾಗಿ.
ಜಘಾನಸೂತಂ. ಇಷ್ಟಾಗ್ತಾ ಇರುವಾಗ ಜಯದ್ರಥ ಮೆತ್ತಗಾದ. ಯಾರ ಮುಂದೆ? ಅಭಿಮನ್ಯುವಿನ ಮುಂದೆ ಜಯದ್ರಥ ಮೆತ್ತಗಾದ. ಜಯದ್ರಥ ಮೆತ್ತಗಾದದ್ದನ್ನು ನೋಡಿದ ಶಲ್ಯ ಅಭಿಮನ್ಯುವಿನ ಎದುರಿಗೆ ಯುದ್ಧಕ್ಕೆ ಬಂದ. ಶಲ್ಯ ಅಂದ್ರೆ ಏನು? ಎಂಥ ಪರಾಕ್ರಮಿ ಶಲ್ಯ! ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್. ಈಗಿರುವುದರೊಳಗೆ ಭೀಮ, ಬಲರಾಮ, ಮದ್ರರಾಜ ಮೂರೇ ಮಂದಿ ಬಲಶಾಲಿಗಳು. ಅಂತಹ ಶಲ್ಯ ಅಭಿಮನ್ಯುವಿನ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರುವಾಗ ಜಘಾನಸೂತಂ ಶಲ್ಯಸ್ಯ ರಥಾಚ್ಚೈನಮಪಾತಯತ. ತಾನು ಕುಳಿತುಕೊಂಡ ರಥದಲ್ಲಿಂದಲೇನೆ ಸೂತ ಶಲ್ಯನ ಸಾರಥಿಯನ್ನು ಸಂಹಾರವನ್ನು ಮಾಡಿಬಿಡ್ತಾನೆ. ಆ ಶಲ್ಯನ ಜೊತೆ ಘನಘೋರವಾದ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರುವಾಗ ವಿರಾಟ ರಾಜ, ದೃಪದ ರಾಜ, ದೃಷ್ಟಕೇತು, ಯುಧಿಷ್ಠಿರ, ಸಾತ್ಯಕಿ, ಕೇಕೇದೇಶ ರಾಜ, ಭೀಮ, ದೃಷ್ಟದ್ಯುಮ್ನ, ಶಿಖಂಡಿನಿ, ಸುಭದ್ರ, ದ್ರೌಪದಿಯ ಮಕ್ಕಳು 5 ಜನ, ಇವರೆಲ್ಲರೂ ಕೇಕೆ ಹಾಕ್ತಾ ಇದ್ದಾರೆ. ಬಲೆ ಅಭಿಮನ್ಯು ಅಂತೇಳಂದು ಶಲ್ಯ ಅಂದ್ರೆ ಪೌರವನನ್ನು ಒದ್ದಾಡಿಸಿದ, ಸೈಂಧವನನ್ನು ಸೋಲಿಸಿ ಓಡಿಸಿಬಿಟ್ಟ. ಮೂರನೇದವನು ಶಲ್ಯನ ಏನಂತಾರೆ ಸಾರಥಿ, ರಥ, ಕುದುರೆ ಎಲ್ಲವನ್ನು ಪುಡಿ ಮಾಡಿ ಹಾಕಿಬಿಟ್ಟ ಅಭಿಮನ್ಯು. 16 ವರ್ಷ ತುಂಬಿಲ್ಲ ಇನ್ನೂ ಅಭಿಮನ್ಯುವಿಗೆ. ಅಂತಹ ಪ್ರಚಂಡ ರೀತಿಯಿಂದ ಯುದ್ಧ ಮಾಡ್ತಾ ಇದ್ದಾನೆ, ಅದ್ಭುತ ರೀತಿಯಿಂದ ಯುದ್ಧ ಮಾಡ್ತಾ ಇದ್ದಾನೆ. ಇಷ್ಟು ಯುದ್ಧವಾಗ್ತಾ ಇರುವಾಗ ಶಲ್ಯನಿಗೆ ಭಾರಿ ಅವಮಾನವಾಯಿತು. ಏನು ಸಣ್ಣ ಬಚ್ಚ ಅಭಿಮನ್ಯುವಿನ ಮುಂದೆ ತಾನು ಸೋಲುವುದು ಅಂದ್ರೆ ಏನು ಅಂತ ಹೇಳಿದ್ದು ಭೀಮ ಸಂಕಾಶದ ಗದೆ ತೆಗೆದುಕೊಂಡು ಬಂದ. ಆಗ ಅಭಿಮನ್ಯು ಅಂತಾನ, ಬಾರ ನಾನು ಯುದ್ಧ ಮಾಡ್ತೇನೆ ಅಂತೇಳಿ ಗದ ತೆಗೆದುಕೊಂಡು ತಾನು ಹೋಗ್ತಾ ಇರುವಾಗ ಅಲ್ಲೇ ಪಕ್ಕದಲ್ಲಿರುವಂತಹ ಭೀಮಸೇನ ದೇವರು ಹೇಳ್ತಾರೆ, ಅಭಿಮನ್ಯು ಬೇಡ, ನಡಿ ನೀನು, ನಾನು ಶಲ್ಯನನ್ನು ನೋಡಿಕೊಳ್ತೇನೆ ಅಂತ ಹೇಳಂದು ಭೀಮಸೇನ ಆರ್ತಾಯನಿರಮಿತ್ರಗ್ರಹ ಕ್ರುದ್ಧ ಸೌಭದ್ರಮ ಅಭ್ಯಯಾತ್ ಬಹೂನಿ ಸುವಿಚಿತ್ರಾಣಿ. ಹೀಗೆ ಭಾರೀ ಘನಘೋರವಾದ ಯುದ್ಧಗಳು ನಡೀತಾ ಇವೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಏನೋ ಮಾರಾಯ, ದ್ವಂದ್ವ ಯುದ್ಧಗಳು ಪರಸ್ಪರ ಒಬ್ಬೊಬ್ಬರು ನಿಂತು ಯುದ್ಧವಾಡುವ ಇಷ್ಟು ರೋಚಕವಾಗಿವೆಲ್ಲ ಹೇಳು ನನಗೆ ಬೇಸರಕ್ಕೆ ಬರ್ತಾ ಇಲ್ಲ. ಅಲ್ಲೋ ನಿನ್ನ ಸೈನ್ಯ ಸೋತ್ ಹೊಂಟಿದೆ, ಹೋಗ್ಲೋ ಮಾರಾಯ, ಪಾಂಡವರು ನನ್ನ ಮಕ್ಕಳೆಲ್ಲ. ಈ ತರಹದ ಯುದ್ಧ ದೇವಾಸುರರ ಯುದ್ಧವಾಗಿದ್ದು ನಾನು ಕೇಳೀನಿ. ಮಜಾ ವಿಚಿತ್ರವೇನು ಅಂತಂದ್ರೆ, ಇಲ್ಲಿ ಪಾಂಡವರದು 7 ಅಕ್ಷೋಹಿಣಿ ಸೈನ್ಯ, 11 ಅಕ್ಷೋಹಿಣಿ ಸೈನ್ಯ, ಕೌರವರದು ಕೇವಲ 18 ಅಕ್ಷೋಹಿಣಿ ಸೈನ್ಯದ ಯುದ್ಧ ಇಲ್ಲಿ ನಡೀತಾ ಇದೆ. 20, 40, 50, 300 ಅಕ್ಷೋಹಿಣಿ ಸೈನ್ಯಗಳ ಯುದ್ಧವೆಲ್ಲ ಕೃಷ್ಣನ ಜೊತೆಗೆ ಆಗಿ ಹೋಗಿದೆ. ಆದರೆ ಇಲ್ಲಿ ಏನಿದ್ರು ಅಂತಂದ್ರೆ ಒಬ್ಬೊಬ್ಬ ರಾಜರುಗಳು ದೇವತೆಗಳ ಅವತಾರ, ದೈತ್ಯರ ಅವತಾರ, ರುದ್ರಾದಿಗಳಿಂದ ಹೊರಪಡೆದವರು, ಕೃಷ್ಣನಿಂದ ಹೊರಪಡೆದು ಹೀಗೆ ಪ್ರಚಂಡ ಪರಾಕ್ರಮಿಗಳಾಗಿದ್ದಾರೆ. ಹಾಗಾಗಿ ಈ ಯುದ್ಧ ಅಷ್ಟು ರೋಚಕವಾಗಿದೆ, ರೋಮಾಂಚಕಾರಿಯಾಗಿದೆ. ಜಬೇನ ಅಭ್ಯಪತದ್ ಭೀಮಃ ಪ್ರಗೃಹ್ಯ ಮಹತೀಂ ಗದಾಂ. ಆಗ ಸೌಭದ್ರನನ್ನು ಪಕ್ಕಕ್ಕೆ ಸರಿಸಿ ತಾನು ಭೀಮಸೇನ ದೇವರು ಯುದ್ಧಕ್ಕೆ ಬಂದಿದ್ದಾರೆ. ಭೀಮಸೇನ ದೇವರ ಗದ ಅಂತಂದ್ರೆ ವಜ್ರದ ಗದ. ದೃಪದ ಶಲ್ಯನ ಗದನು ಅಷ್ಟೇ ಪ್ರಬಲವಾದ. ಇಬ್ಬರ ಗದ ಜೊತೆ ಯುದ್ಧವಾಡ್ತಾ ಇದ್ರೆ ಸಹಿ ಮದ್ರಾಧಿಪಾದನ್ಯ ಸರ್ವರಾಜ ಸುಭೋ ಭಾರತ ಸೋಡುಮುತ್ಸಹ ದೇವೇಗಂ ಭೀಮಸೇನಸ್ಯ ಸಂಯುಗೆ. ಭೀಮಸೇನ ದೇವರು ಆ ಮಟ್ಟಕ್ಕೆ ಯುದ್ಧವಾಡ್ತಾ ಇರುವಾಗ ಜನ ಮಾತನಾಡಿಕೊಳ್ತಾರೆ, ಶಲ್ಯ ಬಿಟ್ಟು ಬೇರೆ ಇನ್ಯಾರಿದ್ರು ಭೀಮನ ಗದಾ ಕೈಯೊಳಗೆ ಚಟ್ನಿಯಾಗಿ ಹೋಗ್ತಿದ್ರು ಮಾರಾಯ. ಭೀಮಸೇನ ದೇವರ ಜೊತೆ ಎದುರಿಗೆ ನಿಂತು ಯುದ್ಧ ಮಾಡೋ ದಮ್ ಯಾರಿಗಿದೆ? ಭಲೆ ಶಲ್ಯ ಅಂತ ಹೇಳಿ ಅವ್ರ ಕಡೆ ಜನರೆಲ್ಲ ಶಲ್ಯನನ್ನು ಹೊಗಳ್ತಾ ಇದ್ದಾರೆ. ಈಚೆ ಪಾಂಡವರ ಕಡೆಗೂ ಹಾಗೆ ಆಗಿದೆ. ಆ ಶಲ್ಯನ ಗದಾಪ್ರಹಾರದಿಂದ ಕಿಡಿ ಬರ್ತಾ ಇದೆ. ಶಲ್ಯ ಭೀಮಸೇನ ದೇವರ ಗದೆಗಳು ತಾಕಿದಾಗ ಏನಂತಾರೆ, ಮಿಂಚು ಸಿಡಿದ ಹಾಗೆ ಕಿಡಿ ಬರ್ತಾ ಇದೆ. ಆ ಮಟ್ಟಕ್ಕೆ ಯುದ್ಧ ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸಿಡಿಲು ಬಿದ್ದರೆ ಆಗಿಂದಾಗಲೇ ಆ ಭೂಮಿ ಹೇಗೆ ಬರಡಾಗಬೇಕಲ್ಲ, ಆ ಬರಡಾಗುವ ನಿಟ್ಟಿನೊಳಗೆ ಕಿಡಿ ಹಾರ್ತಾ ಇದೆ. ಉಲ್ಕಾಪಾತ ಬಿದ್ದ ಹಾಗೆ ಆಗ್ತಾ ಇದೆ. ಆ ಮಟ್ಟ ವಜ್ರಾಯುಧ, ವಜ್ರಾಂಗ, ಇಬ್ಬರು
ಬಲಶಾಲಿಗಳು. ಏನು ಶಲ್ಯನಲ್ಲಿ ಅಂತಹ ದೊಡ್ಡ ಸ್ಥಾನಕ್ಕಿತ್ತು, ಭೀಮಸೇನ ದೇವರಿಗೆ ಎದುರು ಟಕ್ಕರ್ ಕೊಡುವಷ್ಟು ಅಂತಂದರೆ ಶ್ರೀಮದಾಚಾರ್ಯರು ಶಲ್ಯ ಹುಟ್ಟುವಾಗ ಒಂದು ನಿರ್ಣಯವನ್ನು ಕೊಡ್ತಾರೆ. ಮದ್ರದೇಶದ ರಾಜ ಋತಾಯನ ನಾಮ, ಋತಾಯನ ಎಂಬ ಹೆಸರುಳ್ಳ ಮದ್ರದೇಶದ ರಾಜ ಇಂದ್ರನ ಸರಿಸಮಾನವಾದ ಪರಾಕ್ರಮಿಯುಳ್ಳ ಮಗನಾಗಲಿ ಎನ್ನುವ ಕಾರಣಕ್ಕಾಗಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾಗ ಹುಟ್ಟಿ ಬಂದವನು ಶಲ್ಯ. ಹಾಗಾಗಿ ಪ್ರಚಂಡ ಪರಾಕ್ರಮಿ ಶಲ್ಯ. ಹಾಗಾಗಿ ಶಲ್ಯ ಭೀಮಸೇನ ದೇವರ ಯುದ್ಧ ಬಹಳಷ್ಟು ವರ್ಣನೆಯನ್ನು ಮಾಡ್ತಾರೆ. ತಾಡಿತಾ ಭೀಮಸೇನೇನ ಶಲ್ಯಸ್ಯ ಮಹತೀ ಗದ ಸಾಗ್ನಿಜ್ವಾಲ ಮಹಾರೌದ್ರ. ಅದೇನು ಅಗ್ನಿಜ್ವಾಲ ಬರ್ತಾ ಇದೆ, ಭಾರಿ ರೌದ್ರ ಭಯಾನಕವಾಗಿದೆ. ಹಾಗೆ ಯುದ್ಧ ನಡೀತಾ ಇದೆ. ಮುಂದೆ ಹೇಳ್ತಾರೆ, ವರ್ಷ ಪ್ರದೋಷೆ ಖಜ್ಯೋತೈ ವೃತೋ ವೃಕ್ಷ ಇವಾ ಬಭೂ. ಮಳಿ ಧೋ 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 ಅಂತ ಮಳಿ ಸುರಿತಾ ಇರುವಾಗ, ಸಿಡಿಲು ಬಿದ್ದಾಗಲೂ ಕೂಡ ಹಳೆ ಗಿಡಗಳು ಹೇಗೆ ಗಟ್ಟಿಯಾಗಿ ನಿಲ್ಲಬೇಕಲ್ಲ, ಹಾಗೆ ಶಲ್ಯ ಎಷ್ಟು ಗದಾ ಪ್ರಹಾರವನ್ನು ಮಾಡಿದರೂ ಕೂಡ ಭೀಮಸೇನ ದೇವರು ಏನೂ ಆಗದೆ ಇರುವಾಗ ಗಟ್ಟಿಯಾಗಿ ನಿಂತಿದ್ದಾರೆ. ಇಷ್ಟು ಯುದ್ಧ 1 ಗಂಟೆ 2 ಗಂಟೆವರೆಗೆ ಭಾರಿ ಯುದ್ಧವಾಗ್ತಾ ಇದೆ. ತಥೋ ವಿಹ್ವಲಮಾನಂತೂ ನಿಶ್ವಸಂತಂ ಪುನಃ ಪುನಃ. ಏನಿದ್ರು ಶಲ್ಯ ವೃದ್ಧ, ಭೀಮಸೇನ ದೇವರು ಯುವಕರು, ಮತ್ತು ಯೋಗ್ಯತೆಯೊಳಗೂ ಶಲ್ಯನಿಗಿಂತಲೂ 100 ಪಟ್ಟು ಹೆಚ್ಚಿನ ಬಲವುಳ್ಳವರು ಭೀಮಸೇನ ದೇವರು. ಹಾಗಾಗಿ ಭೀಮಸೇನ ದೇವರ ಜೊತೆಗೆ ತನ್ನ ಶಕ್ತಿ, ತನ್ನ ಪರಾಕ್ರಮ ಮೀರಿ ಯುದ್ಧ ಮಾಡಿದ. ಆದರೆ ಆ ಯುದ್ಧ ಮಾಡ್ತಾ ಇರುವಾಗ ಸೋತಿಲ್ಲ, ಜಿಡ್ಡು ಬಿಡ್ತಾ ಇಲ್ಲ. ಆದರೆ ಉಸಿರು ಮೇಲೆ ಕೆಳಗಾಗ್ತಾ ಇದೆ, ಒದ್ದಾಡ್ತಾ ಇದ್ದಾನೆ. ಆ ಗದ ಎತ್ತ ಪ್ರಹಾರ ಮಾಡ್ತಾ ಇದ್ದಾನೆ. ಆ ಪ್ರಹಾರದಿಂದ ಏನು ಪರಿಣಾಮವಾಗಬೇಕು ಆ ಪರಿಣಾಮ ಆಗ್ತಾ ಇಲ್ಲ. ಅದನ್ನು ದೂರದಿಂದ ಏನಂತಾರೆ ಕೃತವರ್ಮ ನೋಡ್ತಾನೆ. ಶಲ್ಯ ಬೆತ್ತಗಾದ. ಇನ್ನು ಭೀಮಸೇನ ದೇವರ ಮುಂದೆ ಇನ್ನೊಂದು 2 ನಿಮಿಷ ಶಲ್ಯ ಯುದ್ಧ ಮಾಡಿದ್ರು ಶಲ್ಯ ಬದುಕಲಿಕ್ಕಿಲ್ಲ ಅಂತ ವಿಚಾರವನ್ನು ಮಾಡಿ ರಥ ತೆಗೆದುಕೊಂಡು ಓಡಿ ಬಂದು ಅಪೋವಾಹ ರಥಾತ್ತೂರ್ಣಂ, ಶಲ್ಯ ಏರೋ ಮಾರಾಯ ರಥದೊಳಗೆ ಅಂತೇಳಿ ಏರಿಸಿ ಅಲ್ಲಿಂದ ಕರೆದುಕೊಂಡು ಹೋಗಿಬಿಡ್ತಾನೆ. ಯಾವಾಗ ಶಲ್ಯ ಸೋತು ರಣರಂಗದಿಂದ ಪಲಾಯನವನ್ನು ಮಾಡಿದ, ಆ ಭೀಮಸೇನ ದೇವರ ಗರ್ಜನೆಯನ್ನು ನೋಡಿ ಭೀತೋ ದಿಶಾನ್ವಪದ್ಯಂತ ವಾತನುನ್ನಾಘನ ಇವ. ಜೋರಾದ ಸುಂಟರ ಗಾಳಿ ಬೀಸಿದಾಗ ಹೇಗೆ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕಟ್ಟಿಗಳು ಚಿಲ್ಲಪಿಲ್ಲಿಯಾಗಿ ಹಾರಿ ಹೋಗ್ಬೇಕಲ್ಲ, ಹಾಗೆ ಕೌರವರ ಸೈನ್ಯ ದಿಕ್ಕಪಾಲಾಗಿ ಓಡಿ ಹೋಗ್ಬಿಟ್ಟಿದ್ದಾರೆ ಭೀಮಸೇನ ದೇವರನ್ನು ನೋಡಿ. ಶಲ್ಯ ನಿಂತಿದ್ದ, ಎಲ್ಲರೂ ಅಕ್ಕಪಕ್ಕದಲ್ಲಿದ್ದರು. ಶಲ್ಯ ಓಡಿದ ಮೇಲೆ ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ, ನಾವೇನು ಬದುಕುವುದಿಲ್ಲ ಅಂತ ಹೇಳಿ. ಇದು ಭೀಮಸೇನ ದೇವರು ಭಾರೀ ಯುದ್ಧವಾಡ್ತಾರೆ. ತದ್ಬಲಂ ಸುಮಹತ್ತೀರ್ಣಂ ತ್ವದೀಯಂ ಪ್ರೇಕ್ಷ ವೀರ್ಯವಾನ್ ನಾಕುಲಿಸ್ತು ಶತಾನೀಕೋ ವೃಷಸೇನಂ ಸಮಭ್ಯಯಾತ್. ನಕುಲನ ಮಗನಾದ ಶತಾನೀಕ ವೃಷಸೇನ ಕರ್ಣನ ಮಗನ ಜೊತೆಗೆ ಯುದ್ಧವಾಡ್ತಾರೆ. ಏನು ತಸ್ಯ ಕರ್ಣಾತ್ಮಜಶ್ಚಾಪಂ ಚಿತ್ವಾ ಕೇತುಮಪಾತಯತ. ಭಾರಿ ಬಹಳ ಘನಘೋರವಾದ ಯುದ್ಧವಾಗ್ತಾ ಇರುವಾಗ ಆ ಕರ್ಣನ ಮಗ ವೃಷಸೇನ ಶತಾನೀಕ, ಅವನು ಸಣ್ಣ ಹುಡುಗ, 16-17 ವರ್ಷದ ಹುಡುಗ, ಅವನ ರಥ ಕುದುರೆಗಳನ್ನು ಕತ್ತರಿಸಿ ಹಾಕಿ ಬಿಡ್ತಾನೆ. ಇದನ್ನು ನೋಡಿ ದ್ರೌಪದಿಯ ಉಳಿದ ಎಲ್ಲ ತಮ್ಮಂದಿರು ಮಕ್ಕಳು, ಅರ್ಥ ಶತಾನೀಕನ ಅಣ್ಣಂದ್ರು, ಅವರೆಲ್ಲರೂ ಕೂಡಿ ಘನಘೋರವಾದ ಯುದ್ಧವಾಡ್ತಾ ಇದ್ದಾರೆ. ಆ ಯುದ್ಧದೊಳಗೆ ಶತಸಾರಥೆ ಯಾಹಿ ಯತ್ರೇಶ ಪಾಂಡರೇಣ, ಹೀಗೆ ಶತಾನೀಕ ಮತ್ತು ಇವ್ರದೆಲ್ಲರದು ಭಾರೀ ಘನಘೋರವಾದ ಯುದ್ಧ ನಡೀತಾ ಇದೆ. ಇಷ್ಟಾಗ್ತಾ ಇರುವಾಗ ಸಾಯಂಕಾಲ 4-4:30 ಗಂಟೆ ಆಗಿಬಿಟ್ಟಿದೆ. 3:30-4 ಗಂಟೆ ಆಗಿದೆ. ಆಗ ದ್ರೋಣಾಚಾರ್ಯ ಧುಮುಕಿದ್ರು. ಅವರು ವಿಚಾರ ಮಾಡಿದ್ರು, ಸಾರಥಿ ನಡಿ, ನೀನು ಎಲ್ಲಿ ಧರ್ಮರಾಜನಿದ್ದಾನೆ ಅಲ್ಲಿ ರಥವನ್ನು ಓಡಿಸು. ಅಲ್ಲ ಅರ್ಜುನ, ಏನೋ ಅರ್ಜುನ ಅಂತ ಬೆನ್ನತ್ತಿ, ನನ್ನ ಅನುಗ್ರಹದಿಂದಲೇ ನನ್ನ ಶಿಷ್ಯನಾದವನು ಅರ್ಜುನ. ಅಲ್ಲ ದೃಷ್ಟದ್ಯುಮ್ನ ಇದ್ದಾನೆ, ದೃಷ್ಟದ್ಯುಮ್ನ ನನ್ನ ಸಾಯಿಸ್ಲಿಕ್ಕೆ ಕೊಟ್ಟಿರ್ಬೋದು, ಆದ್ರೆ ನನ್ನ ಶಿಷ್ಯನೇನ ಇವತ್ತೇನು ಮಾಡ್ತಾನೆ ನೋಡೋಣ ನಡಿ. ಮಮೈವಾಸ್ತ್ರಂ ವಿಜಾನಾತಿ, ಇವರೆಲ್ಲರೂ ಕೂಡ ನಾನು ಕೊಟ್ಟ ಅಸ್ತ್ರವನ್ನೇ ತಿಳಿದವರು. ಯಾರೂ ಕೂಡ ಇವತ್ತು ಧರ್ಮರಾಜನನ್ನು ರಕ್ಷಣೆಯನ್ನು ಮಾಡಲಿಕ್ಕೆ ಸಮರ್ಥರಾಗುವುದಿಲ್ಲ, ಓಡಿಸ ನೀನು ಕುದುರೆಯನ್ನು ಅಂತ ಹೇಳಿ ಅತ್ಯಂತ ವೇಗದಿಂದ ಏನು ಮಾಡ್ತಾ ಇದ್ದಾರೆ, ದುರ್ಯೋಧನ ಧರ್ಮರಾಜನಿರುವಲ್ಲಿ
ಕುದುರೆಯನ್ನು ಓಡಿಸ್ತಾ ಇದ್ದಾರೆ. ಅಭ್ಯಾವರ್ತತ ಸಂಪ್ರೇಪ್ಸು ಕುಂತಿ ಪುತ್ರಂ ಯುಧಿಷ್ಠಿರಂ ಯುಗಂಧರಸ್ತತೋ ರಾಜನ್ ಭಾರದ್ವಾಜಂ ಮಹಾರಥಂ ತಂ ವಿಜಿತ್ಯ ಮಹಾತೇಜ ಭಾರದ್ವಾಜೋ ಮಹಾಮನಃ. ಆಗ ದ್ರೋಣಾಚಾರ್ಯರು ಯುದ್ಧಕ್ಕೆ ಹೋಗ್ತಾ ಇರುವಾಗ ಯಾರ್ಯಾರು ಎದುರಿಗೆ ಬರ್ತಾ ಇದ್ದಾರೆ ಎಲ್ಲರನ್ನು ಓಡಾಯಿಸ್ತಾ ಇದ್ದಾರೆ, ಸೋಲಿಸ್ತಾ ಇದ್ದಾರೆ, ದಿಕ್ಕಪಾಲಾಗಿ ಓಡ್ತಾ ಇದ್ದಾರೆ. ಓಡ್ತಾ ಇರುವಾಗ ಯುಧಿಷ್ಠಿರ ರಥಾಭ್ಯಾಸೆ 10 ನಿಮಿಷ 15 ನಿಮಿಷ 20 ನಿಮಿಷ ಯುದ್ಧದೊಳಗೇನೆ ಎಲ್ಲರನ್ನು ಸೋಲಿಸಿದರು. ಅವರು ದ್ರೋಣಾಚಾರ್ಯ ತಲೆ ಇಷ್ಟು ಪ್ರಚಂಡವಾಗಿ ಓಡಿಸಿದ್ದಾರೆ ಅಂತಂದ್ರೆ ಭೀಮ ಶಲ್ಯನ ಜೊತೆಗೆ ಯುದ್ಧದೊಳಗೆ ಬ್ಯುಸಿ ಇದ್ದಾನೆ, ಅರ್ಜುನ ಮತ್ತೊಂದು ಕಡೆಗಿದ್ದಾನೆ, ಅಭಿಮನ್ಯು ಇನ್ನೊಂದು ಕಡೆಗೆ ಯುದ್ಧದೊಳಗೆ ಅವನು ಆ ಕಡೆಗೆ ವ್ಯಸ್ತನಾಗಿದ್ದಾನೆ, ಘಟೋತ್ಕಜ ಅಲಂಬಸುರ ಜೊತೆಗೆ ಯುದ್ಧ ನಡೆತಾ ಇದೆ, ಹಾಗಾಗಿ ಅವನು ಬ್ಯುಸಿಯಾಗಿದ್ದಾನೆ. ಹೀಗೆ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಧರ್ಮರಾಜನ ರಕ್ಷಣೆಗೆ ವಿರಾಟ ರಾಜ, ದ್ರುಪದ ರಾಜ, ಹೀಗೆ ಮುದುಕರೆಲ್ಲರೂ ನಿಂತಿದ್ದಾರೆ. ಅವರು ಪರಾಕ್ರಮಿಗಳು, ಆದರೆ ದ್ರೋಣಾಚಾರ್ಯ ಮುಂದೆ ಏನು ಬಗೆಹರಿತಾರೆ? ಹೀಗೆ ಪರಿಸ್ಥಿತಿ ಕ್ರಿಯೇಟ್ ಆದಾಗ ತಥೋ ವಿಶ್ವಾರ್ಯ ನಯನೆ ಧನುರ್ಜಾಮಾವೃಜ್ಯ ಚ ತಲಶಬ್ದ ಮಹತ್ಕೃತ್ವ ದ್ರೋಣಂ ತಂ ಸಮುಪಾದ್ರವತ. ಸಿಂಹನಾದವನ್ನು ಮಾಡ್ತಾ ಬಂಗಾರದ ರಥದಲ್ಲಿ ಕುಳಿತುಕೊಂಡ ದ್ರೋಣಾಚಾರ್ಯರು ಬಿಡಿ ಬಿಡಿ ಬೆಳ್ಳಿಯ ರಥದೊಳಗೆ ಇರುವ ಧರ್ಮರಾಜನ ಎದುರಿಗೆ ಬಂದು ನಿಂತು ಬಿಡ್ತಾರೆ. ಮಹಾಭಾರತ ಹೇಳುತ್ತೆ ತಸ್ಥೋ ಮೃತ್ಯುರಿವಾಂತಕಃ, ಧರ್ಮರಾಜನನ್ನು ಕೊಂದು ಹಾಕಿ ಬಿಡ್ತಾರೇನೋ ಅನ್ನೋಷ್ಟರ ಮಟ್ಟಿಗೆ ಎದುರಿಗೆ ಬಂದಿದ್ದಾರೆ. ತಥೋ ಭವನ್ ಮಹಾಶಬ್ದ ರಾಜನ್ ಯೋಧಿಷ್ಠಿರೇ ಬಲಿ ಹತೋ ರಾಜೇತಿ ಯೋಧಾನಾಂ. ದ್ರೋಣಾಚಾರ್ಯ ಇಷ್ಟೆಲ್ಲ ಚಾಕಚಕ್ಯತೆಯಿಂದ ಬುದ್ಧಿಯನ್ನು ಓಡಿಸಿ ಪ್ರಯೋಗವನ್ನು ಮಾಡಿ ಭಾರಿ ವೇಗದಿಂದ ಲಾಘವದಿಂದ ಧರ್ಮರಾಜನ ಎದುರಿಗೆ ಬಂದಿದ್ದಾನೆ ಅಂತಂದ್ರೆ ಧರ್ಮರಾಜನನ್ನು ದ್ರೋಣಾಚಾರ್ಯ ಇವತ್ತು ಹಿಡಿಯೋದಲ್ಲ, ಧರ್ಮರಾಜನನ್ನು ಇವತ್ತು ಸಂಹಾರವನ್ನು ಮಾಡ್ತಾರೆ ಅಲ್ಲ, ಮಾಡಿಬಿಟ್ಟಾರೆ. ಹತ ಸತ್ತೇ ಹೋದ ಧರ್ಮರಾಜ. ಅಬ್ರುವನ್ಸ್ ಏನೋ ಹತೋ ರಾಜೇತಿ ಯೋಧಾನಾಂ ಸಮೀಪಸ್ಥೆ ಯಥೌವ್ರತೆ ಅಬ್ರುವನ್ ಸೈನಿಕಾಸ್ತಾತ್ರ ದೃಷ್ಟ ದ್ರೋಣಸ್ಯ ವಿಕ್ರಮ. ಆ ಮಟ್ಟಕ್ಕೆ ಪ್ರಚಂಡ ರೀತಿಯಿಂದ ಯುದ್ಧವನ್ನು ಆಡ್ತಾರೆ ದ್ರೋಣಾಚಾರ್ಯ. ಅದ್ಯ ರಾಜ ಧಾರ್ತರಾಷ್ಟ್ರ. ಈ ದ್ರೋಣಾಚಾರ್ಯರು ಎದುರಿಗೆ ಬಂದದ್ದು ನೋಡಿ ಧರ್ಮರಾಜ ದ್ರೋಣಾಚಾರ್ಯ ಯುದ್ಧ ಮಾಡ್ತಾ ಇದ್ದಾರೆ. ದ್ರೋಣಾಚಾರ್ಯರ ಮುಂದೆ ಧರ್ಮರಾಜ ಏನೂ ಅಲ್ಲ. ಜನ ಮಾತನಾಡ್ಕೋತಾರೆ, ಇವತ್ತು ದುರ್ಯೋಧನ ಕೃತಕೃತ್ಯನಾಗಿ ಬಿಟ್ಟ. ಅಸ್ಮಿನ್ ಮುಹೂರ್ತೆ ದ್ರೋಣಸ್ತು ಪಾಂಡವಂ ಗೃಹ್ಯ ಹರ್ಷಿತ. ಇನ್ನೊಂದು ಅರ್ಧ ಗಂಟೆ 45 ನಿಮಿಷದ ಯುದ್ಧದೊಳಗೇನೆ ದ್ರೋಣಾಚಾರ್ಯ ಧರ್ಮರಾಜನನ್ನು ಹಿಡಿದುಕೊಂಡು ಹೋಗ್ತಾರೆ ಅಂತ ಎಲ್ಲರಿಗೂ ಮನವರಿಕೆಯಾಗಿ ಬಿಟ್ಟಿದೆ. ಯಾರು ಧರ್ಮರಾಜನ ಆಸ್ಪಾಸ್ ಬರ್ತಾ ಇಲ್ಲ, ಹಾಗೆ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ದ್ರೋಣಾಚಾರ್ಯ. ಆ ಯುದ್ಧದ ಚಾಕಚಕ್ಯತೆ ನೀತಿಯೊಳಗೆ ಧರ್ಮರಾಜನ ಎದುರಿಗೆ ಬದ್ಧರಾಗಿ ಸಿಗಾಕಿಬಿಟ್ಟಿದ್ದಾರೆ ದ್ರೋಣಾಚಾರ್ಯ. ಧರ್ಮರಾಜ ಎಷ್ಟು ಹೋರಾಡಿದ್ರು ದ್ರೋಣಾಚಾರ್ಯರ ಜೊತೆಗೆ ಹೋರಾಡಬೇಕು, ಬೇರೆಯವರು ಯಾರೂ ಬರುವ ಹಾಗಿಲ್ಲ, ಹಾಗೆ ವ್ಯವಸ್ಥೆ ಮಾಡಿ ಆಗಿಬಿಟ್ಟಿದೆ. ಧರ್ಮರಾಜ ದ್ರೋಣಾಚಾರ್ಯರನ್ನು ಮೀರಿಸುವ ಪರಾಕ್ರಮಿ ಅಲ್ಲ. ಇನ್ನು ದ್ರೋಣಾಚಾರ್ಯರು ಈ ಮಟ್ಟಕ್ಕೆ ಯುದ್ಧ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಹಿಡಿದುಕೊಂಡು ಹೋಗೇ ಬಿಡ್ತಾರೆ ಅನ್ನೋಷ್ಟರ ಮಟ್ಟದ ಪರಿಸ್ಥಿತಿ ತಂದು ಬಿಟ್ಟಿದೆ. ಆಗ ಏವಂ ಸಂಜಲ್ಪತಾಂ ತೇಷಾಂ ತಾವಕಾನಾಂ ಮಹಾರಥಃ ಆಯಾಜ್ಯವೇನ ಕೌಂತೇಯೋ ರಥ ಘೋಷೇಣ ನಾದಯನ್. ಎಲ್ಲೋ ದೂರದೊಳಗೆ ಅರ್ಜುನ ಇದ್ದ. ಅರ್ಜುನನಿಗೆ ಗೊತ್ತಾದ್ರೆ ಕೃಷ್ಣ ರಥ ಓಡಿಸ್ತಾನೆ. ರಥ ಅಂತಂದ್ರೆ ಈ ತರಹದ ಪ್ಲೇನ್ ಆದ ದಾರಿಯೊಳಗೆ ರಥ ಓಡಿಸುವುದಲ್ಲ. ಆನೆ ಸತ್ತು ಬಿದ್ದಿದೆ, ಕುದುರೆಗಳು ಸತ್ತು ಬಿದ್ದಿದೆ, ರೊಚ್ಚಾಗಿದೆ, ರಕ್ತ ಇದೆ, ಮಾಂಸವಿದೆ, ದೊಡ್ಡ ದೊಡ್ಡ ಅರ್ಧಮುರ್ಧ ಏನಂತಾರೆ ಸಾಯಿದ ಆನೆಗಳು ಬಿದ್ದಿವೆ. ಇಂಥದ್ರ ಮಧ್ಯದೊಳಗೆ ಏರ್ತಾ ಇಳಿತಾ ಅದು ಮಾಡ್ತಾ ಇದು ಮಾಡ್ತಾ ಅತ್ಯಂತ ವೇಗದಿಂದ ಕೃಷ್ಣ ರಥವನ್ನು ತರ್ತಾ ಇದ್ದಾನೆ. ಅರ್ಜುನ ಬಾಣ ಬಿಡ್ತಾ ಇದ್ದಾನೆ. ಅರ್ಜುನ ಬಾಣ ಬಿಟ್ಟರೆ ಮುಂದಿನ ಬಾಣಕ್ಕೂ ಹಿಂದಿನ ಬಾಣಕ್ಕೂ ಅಂತರವಿಲ್ಲ, ಸ್ಪೇಸ್ ಇಲ್ಲ, ಅಷ್ಟು ವೇಗದಿಂದ ಬಾಣಗಳನ್ನು ಬಿಡ್ತಾ ಇದ್ದಾನೆ, ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ವಿಚಿತ್ರ ರೀತಿಯ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಹೇಳ್ತಾರೆ, ಶೋಣಿತೋದಾಂ ರಥಾವರ್ತಾನ್ ಕೃತ್ವ ವಿಶಸನೇ ನದಿಂ
ಶೂರಾಸ್ತಿ ಸಂಚಯಾಕೀರ್ಣಂ ಪ್ರೇತಕೂಲಾಪಹಾರಿಣಿ ತಾಂ ಶರೋಘ ಮಹಾಫೇನಾಂ ಪ್ರಾಥಮ ಸಮಮಾಕುಲಂ ನದೀ ಮುದ್ದೀರ್ಯ ವೇಗೇನ ಕುರು ನಿದ್ರಾವ್ಯ ಪಾಂಡವ. ಈ ಕೌರವರ ಸೈನ್ಯ ಸತ್ತು ಹೋದ ಕೆಸರೆಂಬ ನದಿ, ಆ ನದಿಯನ್ನು ಅತ್ಯಂತ ವೇಗದಿಂದ ದಾಟಿತ ಏನು ಕುರುಗಳನ್ನು ಓಡಿಸ್ತಾ ದ್ರೋಣಾಚಾರ್ಯರು ಕಟ್ಟಿಸಿದ ಆ ಭಾರೀ ಭದ್ರವಾದ ಕೋಟೆಯನ್ನು ಭೇದಿಸ್ತಾ ಒಳಗೆ ಬರ್ತಾ ಇದ್ದಾನೆ. ಒಳಗೆ ಬರ್ತಾ ಇರುವಾಗ ಏನು ನದಿಶಃ ಅಣ್ಣನ ಸಲುವಾಗಿ ಬರ್ತಾ ಇದ್ದಾನೆ. ನದಿಶಃ ಆ ಅರ್ಜುನ ಬಿಡುವ ಬಾಣಗಳಲ್ಲಿ ದಿಕ್ಕು ಕಾಣಿಸ್ತಾ ಇಲ್ಲ, ಅಂತರಿಕ್ಷ ಕಾಣಿಸ್ತಾ ಇಲ್ಲ, ದ್ಯೌ ಇಲ್ಲ, ಭೂಮಿ ಕಾಣಿಸ್ತಾ ಇಲ್ಲ. ಬಾಣಭೂತ ಎಲ್ಲಿ ನೋಡಿದಲ್ಲಿ ಬಾಣಗಳು ತುಂಬಿ ಹೋಗಿಬಿಟ್ಟಿವೆ. ನಾದೃಶ್ಯತ ತದಾರಾಜನ್ ತತ್ರ ಕಿಂಚನ ಸಂಯುಗೆ. ಅಲ್ಲಿ ಏನ್ ನಡೀತಾ ಇದೆ ಎನ್ನುವುದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಷ್ಟು ಬಾಣಗಳ ಸುರಿಮಳೆ ಹಾಕಿಬಿಟ್ಟಿದ್ದಾನೆ ಅರ್ಜುನ. ಜನ ತಿಳಿತಾರೆ, ಸೂರ್ಯೇ ಚಾಸ್ತಮನುಪ್ರಾಪ್ತೆ ತಮಸಾ ಚಾಪಿ ಸಂವೃತೆ. ಎಷ್ಟು ಬಾಣಗಳನ್ನು ಬಿಟ್ಟಿದ್ದಾನೆ ಅಂತಂದ್ರೆ ಸೂರ್ಯ ಅಸ್ತಂಗತನಾಗಿ ಹೋಗಿಬಿಟ್ಟ ಇಷ್ಟು ಲಗುನೆ. ನಾಜ್ಞಾಯತ ತದಾ ಶತ್ರು ನ ಸಹರನ್ ನ ಚ ಕಶ್ಚನ. ಅಲ್ಲಿ ಶತ್ರು ಯಾರು, ನಮ್ಮ ಪಕ್ಷದವನು ಯಾರು, ವಿಪಕ್ಷದವನು ಯಾರು, ಯಾವುದು ಗೊತ್ತಾಗ್ತಾ ಇಲ್ಲ. ಅಷ್ಟು ಬಾಣಗಳನ್ನು ಬಿಡ್ತಾ ಇರುವಾಗ ದ್ರೋಣಾಚಾರ್ಯ ನಡಿಗೆ ಹೋಗಿಬಿಡ್ತಾರೆ, ಗಾಬರಿ ಆಗ್ತಾರೆ, ತತ್ತರಿಸಿ ಹೋಗಿಬಿಡ್ತಾರೆ. ಆಗ ಇಂತಹ ಪ್ರಚಂಡ ಪರಾಕ್ರಮವನ್ನು ತೋರ್ತಾ ಇರುವ ಅರ್ಜುನನ ಮೇಲೆ ನಾನು ನಿಂತೆ ಅಂತಂದರೆ ಧರ್ಮರಾಜನನ್ನು ಇವತ್ತಲ್ಲ ನಾಳೆ ಹಿಡಿಬೋದು, ಅರ್ಜುನನ ಎದುರಿಗೆ ಸಿಕ್ಕರೆ ನಾನು ನಾಳೆ ಇದನ್ನು ನೋಡುವುದೇ ಇಲ್ಲ ಅಂತೇಳಿ ಆಗಿಂದಾಗಲೇ ಶಂಕನಾದವನ್ನು ಮಾಡಿ ತಥೋಪಹಾರಂ ಚಕ್ರಸ್ತೆ ದ್ರೋಣ ದುರ್ಯೋಧನಾದಯ. ಇವತ್ತಿನ ಹೊತ್ತಿಗಂತೂ ಯುದ್ಧವನ್ನು ನಿಲ್ಲಿಸಿಬಿಟ್ರೆ ಸಾಕಪ್ಪ ಅಂತ ಹೇಳಿ ಯುದ್ಧವನ್ನು ನಿಲ್ಲಿಸಿಬಿಡ್ತಾರೆ. ಆಗ ಧರ್ಮರಾಜನನ್ನು ಅತ್ಯಂತ ಸುಭದ್ರ ರೀತಿಯಿಂದ ಎಂತಾರೆ ಅರ್ಜುನ ಕರೆದುಕೊಂಡು ಹೋಗ್ತಾನೆ. ಇದು ಅರ್ಜುನನ ಪರಾಕ್ರಮ. ಆರಂಭದೊಳಗೆ ಏನು ಅವನಿಗೆ ಹುರುಪಾಯ್ತು ಧೃತರಾಷ್ಟ್ರನಿಗೆ, ಭಾರಿ ಅದು ಯುದ್ಧ ನೋಡೋಣ ಅಂತ ಹೇಳ್ತಾ ಇರುವಾಗ ದಿನದ ಕೊನೆ ಬಂದಾಗ ಏನಾಯ್ತು ಅಂತಂದ್ರೆ, ನಿಮ್ಮವರು ಇನ್ನೂ ಸಮಯವಿದೆ, 1 ಗಂಟೆ ಯುದ್ಧದ ಸಮಯವಿದೆ, ಆ ಸಮಯದ ಕಡೆಗೆ ಲಕ್ಷ್ಯ ಕೊಡದೇನೆ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸಿ ಹಿಂದೆ ಹೋಗ್ತಾರೆ ಅಂತಂದ್ರೆ ಪಾಂಡವರ ಪರಾಕ್ರಮ ಎಂತಹದ್ದು, ಅದರೊಳಗೆ ಅರ್ಜುನನ ಬಲ ಎಂತಹದ್ದು ನೋಡೋ ಅಂತ ಹೇಳಿ ಸಂಜೆಯ ಅಲ್ಲಿಗೆ ಮುಗಿಸ್ತಾರೆ. ಮುಂದೆ ಘನಘೋರವಾದ ಯುದ್ಧದ ಇನ್ನೂ ಅನೇಕ ಪ್ರಸಂಗಗಳು ನಡೆಯುತ್ತೆ. 12ನೇ ದಿನದ ಯುದ್ಧದ ಬಹುಭಾಗ ಮುಗಿದು ಹೋಗಿದೆ. 18 ದಿನಗಳ ಯುದ್ಧದೊಳಗೆ 11 ದಿನ ಮುಗಿದು ಹೋಗಿದೆ. ಇನ್ನು 1 ವಾರದ ಯುದ್ಧ. ಆ 1 ವಾರದ ಯುದ್ಧ ಹೆಚ್ಚು ಕಡಿಮೆ 106 ದಿನದವರೆಗೆ ಸಾಗಬಹುದು. ಅಷ್ಟು ರೋಚಕವಾದ ಕಥೆಗಳು ಅವೆಲ್ಲವೂ ಕೂಡ ನಾಡಿಂದ ಬರುತ್ತೆ. ಸಾಧ್ಯವಿದ್ದಷ್ಟು ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಿಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತ್ ಗುರುಂ ನಮಃ. ಶ್ರೀಕೃಷ್ಣ.